ನಮಸ್ಕಾರ ಆರ್ ಕನ್ನಡ ಸುದ್ದಿಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ರಂಜಿತ್ ಶಿರಿಯಾರ್. ವೀಕ್ಷಕರೇ, ತಮಿಳುನಾಡು ಹಾಗೂ ಕರ್ನಾಟಕ ಮಧ್ಯೆ ಕಾವೇರಿ ನೀರಿನ ವಿಚಾರವಾಗಿ ಏನು ಸಾಕಷ್ಟು ಸಮಸ್ಯೆ ಉಂಟಾಗಿರತಕ್ಕಂಥದ್ದು. ತಮಿಳುನಾಡಿಗೆ ಕಾವೇರಿ ನೀರನ್ನ ಕರ್ನಾಟಕ ಹರಿಸುತ್ತಾ ಅನ್ನುವಂತಹ ಪ್ರಶ್ನೆ, ಕಾವೇರಿ ನೀರು ಹರಿಸುವ ಸುಳಿವು ಕೊಟ್ರ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ಒಂದು ಕಡೆ ರಾಜ್ಯದಲ್ಲಿ ಇನ್ನೂ ಕೂಡ ನೀರಿನ ತತ್ವಾರ ಇರ್ತಕ್ಕಂಥದ್ದು, ಮತ್ತೊಂದು ಕಡೆ ನಿಜ ಮಳೆ ಒಂದಷ್ಟು ಮಟ್ಟಿಗೆ ಆಗ್ತಾ ಇದೆ. ಕಾವೇರಿ ಜಲನಯನ ಭಾಗಗಳಲ್ಲಿ ಒಂದಷ್ಟು ಮಟ್ಟಿಗೆ ಮಳೆ ಆಗ್ತಾ ಇದೆ ಅನ್ನೋಂಥ ಸುದ್ದಿಗಳು ಕೂಡ ಬರ್ತಾ ಇದೆ. ಈಗ ಸಿಡಬ್ಲ್ಯೂಆರ್ಸಿ ಹೇಳಿದ ಹಾಗೆ ನೀರು ಕೊಡೋದಕ್ಕೆ ಹೊರಟಿದ್ದಾರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸಂಜೆ ಹೊತ್ತಿಗೆ ಒಂದು ಡ್ಯಾಂ ತುಂಬೋ ಸ್ಥಿತಿ ಇದೆ, ನೀರು ನಾವು ತಡೆ ಹಿಡಿದಿಡಕ್ಕಾಗತ್ತಾ ಅಂತ ಸಿಎಂ ಕೇಳಿದ್ದಾರೆ. ನಾವು ಇನ್ನು ತಮಿಳುನಾಡಿಗೆ ನೀರು ಬಿಟ್ಟಿಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ತಮಿಳುನಾಡು ಸಿದ್ದತೆ ನಡೆಸಿದೆ, ನಾವು ಕೂಡ ಅರ್ಜಿ ಹಾಕೋದಕ್ಕೆ ಸಿದ್ದರಿದ್ದೀವಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲ ಪಕ್ಷಗಳ ಜೊತೆ ಸಭೆ ನಡೆಸಿ ಮುಂದಿನ ನಿರ್ಧಾರ ಅಂದಿದ್ದಾರೆ. ಸುಪ್ರೀಂ ಕೋರ್ಟ್ ನೀರು ಬಿಟ್ಟಿಲ್ಲ, ಆದ್ರೆ ಸಾಯಂಕಾಲದಷ್ಟೊತ್ತಿಗೆ ನೀರು ಬಹುಶಃ ಒಂದು ಡ್ಯಾಮ್ ತುಂಬುವಂತ ಒಂದು ಪರಿಸ್ಥಿತಿ ಬಂದಿದೆ. ನೀರನ್ನು ನಾನು ಇಟ್ಕೊಳ್ಳೋಕೆ ಆಗುದಿಲ್ಲ. ನಾಳೆ ನಮ್ಮೆಲ್ಲ ಆಗಲೇ ತಮಿಳುನಾಡವರು ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೆ ನಾವು ತಯಾರು ಮಾಡ್ಕೊಂಡಿದ್ದಾರೆ ಅಂತೇಳಿ ಇವತ್ತು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. 36ರಿಂದ 39 ಕ್ಯೂಸೆಕ್ ನೀರು ಬೆಂಗಳೂರು ನಗರಕ್ಕೆ ಬರ್ತಾ ಇದೆ. ಬೆಂಗಳೂರಿಗೆಲ್ಲ ನಮ್ಮ ಕಾವೇರಿಯಲ್ಲಿ ಹರಿತಾ ಇದೆ. ಅವ್ರು ಕೊಟ್ಟಿರೋದು 3,600. ಆದ್ರೆ ವಿರೋಧ ಪಕ್ಷದವ್ರಿಗೆ ಚರ್ಚೆ ಮಾಡಿ, ಕಾನೂನು ತಜ್ಞರ ಚರ್ಚೆ ಮಾಡಿ ನಾಳೆ ತೀರ್ಮಾನವನ್ನು ಮಾಡಿ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಚರಣ್ ಕನೆಕ್ಟ್ ಆಗಿದ್ದಾರೆ. ಚರಣ್, ಮುಖ್ಯಮಂತ್ರಿಗಳು ಆನ್ ರೆಕಾರ್ಡ್ ಹೇಳಿದ್ದ ರೀತಿ ನೋಡಿದ್ರೆ ಈಗ ಡ್ಯಾಮ್ ತುಂಬಿರೋದ್ರಿಂದ ನೀರು ಬಿಡಲೇಬೇಕಾಗತ್ತೆ ಅಂತ, ಹೌದಾ? ಹಾಗಿದೆಯಾ ಪರಿಸ್ಥಿತಿ? ತಜ್ಞರೇನ್ ಹೇಳ್ತಾರೆ, ರೈತರೇನ್ ಹೇಳ್ತಾರೆ? ಜೊತೆಗೆ ಇನ್ನೂ ಏನೆಲ್ಲ ವಿಚಾರಗಳ ತಿಳಿದು ಬಂತು ಈ ವಿಚಾರದಲ್ಲಿ? ಎಸ್ ಶ್ರೀಲಕ್ಷ್ಮಿ, ಏನು ಸಿಎಂ ಡಿಕೆ ಶಿವಕುಮಾರ್ ಅವರ ಇವತ್ತಿನ ಹೇಳಿಕೆ ಏನಿದೆ, ಇದೊಂದು ಎಲ್ಲೋ ಒಂದು ರೀತಿಯಲ್ಲಿ ತಮಿಳುನಾಡಿಗೆ ನೀರನ್ನ ಬಿಡೋದಕ್ಕೆ ಸರ್ಕಾರ ಕೂಡ ಸಿದ್ಧತೆ ಮಾಡಿಕೊಂಡಿದೆಯಾ ಅನ್ನುವಂತಹ ಪ್ರಶ್ನೆಗಳಿಗೆ ಕಾರಣ ಆಗ್ತಾ ಇದೆ, ಉದ್ಭವಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ನೀರು ಬಿಡಬಾರ್ದು ಅಂತ ಹೇಳಿ ರೈತರು, ಅದರ ಜೊತೆಗೆ ತಜ್ಞರು, ಅದರ ಜೊತೆಗೆ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಗಳನ್ನ ನಡೆಸ್ತಾ ಇದೆ, ಹೋರಾಟವನ್ನ ನಡೆಸ್ತಾ ಇದೆ. ಈ ಮಧ್ಯದಲ್ಲಿ ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಏನಿದೆ, ಇದು ಒಂದು ರೀತಿಯಲ್ಲಿ ತಮ್ಮ ದ್ವಂದ್ವ ನಿಲುವನ್ನ ತೋರಿಸಿದಂತೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಸಂಜೆ ಹೊತ್ತಿಗೆ ಡ್ಯಾಮ್ಗಳು ತುಂಬುತ್ತೆ, ಆ ಒಂದು ಸಂದರ್ಭದಲ್ಲಿ ನೀರನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಮಾತು ಏನಿದೆ, ಈ ಒಂದು ಮಾತು ಎಲ್ಲೋ ನೀರು ಬಿಡೋದಕ್ಕೆ ಸರ್ಕಾರ ಸಿದ್ಧವಾಗಿದೆಯಾ ಅನ್ನುವಂತಹ ಪ್ರಶ್ನೆಗಳನ್ನ ಉದ್ಭವಿಸ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ತಜ್ಞರು ಹೇಳುವಂತಹ ಪ್ರಕಾರ ತಮಿಳುನಾಡಿಗೆ ನೀರನ್ನ ಹರಿಸಿದ್ರೆ ಮುಂದಿನ ದಿನಗಳೇ ಅಂತ ಹೇಳಿದ್ರೆ ಡಿಸೆಂಬರ್ ಅಂತ್ಯದೊಳಗಾಗಿಯೇ ರಾಜ್ಯದಲ್ಲಿ ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಸೃಷ್ಟಿಯಾಗುತ್ತೆ, ಡ್ಯಾಮ್ಗಳು ತುಂಬಿರಬಹುದು. ಆದ್ರೆ ಟ್ರಿಬ್ಯುನಲ್ ನ ನಿಯಮ ಏನಿದೆ, ಆ ಒಂದು ನಿಯಮದ ಪ್ರಕಾರ ನಾವು ಇಂತಿಷ್ಟು ನೀರನ್ನ ಶೇಖರಣೆ ಮಾಡಿ ಇಡಬೇಕು ಅನ್ನುವಂತಹ ನಿಯಮ ಇದೆ. ಅದನ್ನ ಕೂಡ CWMA ಹಾಗೆ CWRC ಪಾಲಿಸಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಡ್ಯಾಮ್ ತುಂಬಿದೆ ಅಂದ ತಕ್ಷಣವಾಗಿ ನೀರನ್ನ ಬಿಡೋದಕ್ಕೆ ಆಗೋದಿಲ್ಲ ಅನ್ನುವಂತ ಮಾತನ್ನ ತಜ್ಞರು ಹೇಳ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಇವತ್ತಿನ ಹೇಳಿಕೆಗೆ ಒಂದಿಷ್ಟು ವಿರೋಧಗಳು ಹೆಚ್ಚಾಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಈಗಾಗಲೇ ಯಾವಾಗ CWMA ಆದೇಶವನ್ನ ಹೊರಡಿಸಿತ್ತು, ನೀರನ್ನ ಬಿಡಬೇಕು ಅನ್ನುವಂತ ಆದೇಶವನ್ನ ಹೊರ ಹಾಕಿತ್ತು, ಆ ಸಂದರ್ಭದಲ್ಲೇ ರೈತರುಗಳು ತಮ್ಮ ಹೋರಾಟವನ್ನ ಆರಂಭ ಮಾಡ್ಕೊಂಡಿದ್ರು, ಕನ್ನಡ ಪರ ಸಂಘಟನೆಗಳು ತಮಿಳುನಾಡಿಗೆ ನೀರು ಬಿಡದಂತೆ ಆಕ್ರೋಶವನ್ನ ಹೊರ ಹಾಕಿದ್ರು. ಈ ಮಧ್ಯದಲ್ಲಿ ಡ್ಯಾಮ್ ತುಂಬಿದೆ, ನೀರನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನುವಂತ ಮಾತು ಏನಿದೆ, ಮತ್ತಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಇದರ ಜೊತೆಗೆ ಏನು ಸರ್ವ ಪಕ್ಷಗಳ ಸಭೆಯನ್ನ ಕರೆದ ಬಳಿಕವಾಗಿ ಒಂದಿಷ್ಟು ಮಾತುಕತೆಗಳನ್ನ ನಡೆಸಿ ಚರ್ಚೆ ಮಾಡ್ತೀವಿ ಅನ್ನುವಂತ ಮಾತನ್ನ ಕೂಡ ಹೇಳಿದ್ದಾರೆ. ಬಹುತೇಕ ಡ್ಯಾಮ್ ತುಂಬಲಿ ಅಥವಾ ತುಂಬದೇ ಇರಲಿ, ಸರ್ಕಾರ ಎಲ್ಲೋ ಒಂದು ಕಡೆಗೆ ಒಲವನ್ನ ತೋರಿಸ್ತಾ ಇದೆಯಾ ಅಥವಾ ನೀರನ್ನ ಬಿಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆಯಾ ಅನ್ನುವಂತ ಪ್ರಶ್ನೆಗಳು ಮತ್ತೆ ಅನುಮಾನಗಳು ಕೂಡ ಸೃಷ್ಟಿಯಾಗ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಚರಣ್ ಡೀಟೇಲ್ಸ್ಗಾಗಿ.